ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS Tech Tricks ಕನ್ನಡ ಚಾನಲ್. ಸ್ನೇಹಿತರೆ, ಇನ್ಮೇಲೆ ನೀವು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಮೂಲಕನೇ UPI ಪೇಮೆಂಟ್ ಕೂಡ ಮಾಡಬಹುದು. ಆನ್ಲೈನ್ ಪೇಮೆಂಟನ್ನು ಮಾಡೋದಕ್ಕೆ ನೀವು ಬೇರೆ ಯಾವುದೇ ಅಪ್ಲಿಕೇಶನ್ ಬಳಸೋ ಅವಶ್ಯಕತೆ ಇಲ್ಲ. ಶಾಪಿಂಗ್ ಅಪ್ಲಿಕೇಶನ್ ಆಗಿರುವಂಥ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಒಳಗೇನೆ ಆನ್ಲೈನ್ ಪೇಮೆಂಟ್ ಅಂದರೆ UPI ಪೇಮೆಂಟ್ ಕೂಡ ಇನ್ಮೇಲೆ ನೀವು ಮಾಡ್ಬೋದು. ಫ್ಲಿಪ್ಕಾರ್ಟ್ UPI ಪೇಮೆಂಟನ್ನು ಮಾಡೋದ್ರಿಂದ ನಿಮಗೆ ಸೂಪರ್ ಕಾಯಿನ್ಸ್ ಹಾಗೆಯೇ ಹೆಚ್ಚಿನ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಫ್ಲಿಪ್ಕಾರ್ಟ್ UPI ಅಲ್ಲಿ ಯಾವ ರೀತಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡೋದು ಹಾಗೆಯೇ UPI ID-ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಆಕ್ಟಿವೇಟ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿ. ಪ್ಲೇಸ್ಟೋರ್ ಮೂಲಕ ನಿಮ್ಮೊಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿ. ಅಪ್ಡೇಟ್ ಆದ ನಂತರ ಡೈರೆಕ್ಟ್ ಆಗಿ ನಿಮ್ಮೊಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಆದ ನಂತರ ಸ್ನೇಹಿತರೆ, ಡಿಸ್ಪ್ಲೇ ಕಾರ್ನರಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಲಿಪ್ಕಾರ್ಟ್ UPI ಅಂತ ಒಂದು ಆ್ಯಡ್ ಬಂದಿದೆ. ಸೈನ್ ಅಪ್ ನಾವು ಅಂತ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಆ್ಯಡ್ ಬರುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ಆ್ಯಡ್ ಬಂದಿಲ್ಲ ಅಂದರೆ ಸ್ನೇಹಿತರೆ, ಇಲ್ಲಿ ಕ್ಯಾಟಗರೀಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಸ್ನೇಹಿತರೆ, ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎರಡು ರೀತಿ ಆಪ್ಷನ್ ಇರುತ್ತೆ, ಆ್ಯಡ್ ಬ್ಯಾಂಕ್ ಅಕೌಂಟ್ ಹಾಗೆಯೇ ಆ್ಯಡ್ ರೂಪೇ ಕ್ರೆಡಿಟ್ ಕಾರ್ಡ್ ಅಂತ. ಸೊ ಇಲ್ಲಿ ನಾನೀಗ ಮೊದಲನೇ ಒಂದು ಆಪ್ಷನ್ನು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ನಿಮ್ಮೊಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸರ್ಚ್ ಬ್ಯಾಂಕಲ್ಲಿ ಕ್ಲಿಕ್ ಮಾಡಿ. ಬ್ಯಾಂಕನ್ನು ಡೈರೆಕ್ಟಾಗಿ ಸರ್ಚ್ ಮಾಡಿ ನಿಮ್ಮೊಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ. ಬ್ಯಾಂಕ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಎರಡು ರೀತಿ ಆಪ್ಷನ್ ಬರುತ್ತೆ, ಸಿಮ್ 1 ಸಿಮ್ 2 ಅಂತ. ನಿಮ್ಮ ಮೊಬೈಲಲ್ಲಿ ಎರಡು ಸಿಮ್ ಇದ್ದರೆ ಈ ರೀತಿ ಆಪ್ಷನ್ ಬರುತ್ತೆ. ಒಂದು ವೇಳೆ ಒಂದೇ ಸಿಮ್ ಇದ್ದರೆ ಡೈರೆಕ್ಟಾಗಿ ವೆರಿಫೈ ಆಗುತ್ತೆ. ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂಥ ಸಿಮ್ಮನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ನಿಮ್ಮೊಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇದು ಆಟೋ ವೆರಿಫೈ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ಇದೀಗ ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ವೆರಿಫೈ ಆದ ನಂತರ ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ, ಹಾಗೆ ನಿಮ್ಮ ನೇಮ್ ಕೂಡ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದೀಗ ಫ್ಲಿಪ್ಕಾರ್ಟ್ UPI ಆಕ್ಟಿವೇಟ್ ಆಗಿದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಆಗಿದೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು UPI ID ಅಂತ ತೋರಿಸ್ತಾ ಇದೆ. ಆನಂತರ ನೀವು ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇಯನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಫ್ರೀ ಕಾಯಿನ್ ಸಿಗುತ್ತೆ, ಸೂಪರ್ ಕಾಯಿನ್ಸು. ಸೊ ಇದು ಫ್ಲಿಪ್ಕಾರ್ಟಲ್ಲೇ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಜಾಸ್ತಿ ಈ ಒಂದು ಸ್ಕ್ಯಾನನ್ನು ಮಾಡ್ತಾ ಹೋದರೆ, ಸ್ಕ್ಯಾನ್ ಆ್ಯಂಡ್ ಪೇಯನ್ನು ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಹೆಚ್ಚು ಕಾಯಿನ್ಸ್ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹಾಗೆ ಇಲ್ಲಿ ಬಿಲ್ಸನ್ನು ಪೇ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು, ಹಾಗೆಯೇ ಬೇರೆ ಒಂದು ಮೊಬೈಲ್ ನಂಬರಿಗೆ ಅಮೌಂಟನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ನೀವು ಫಸ್ಟ್ ಫ್ಲಿಪ್ಕಾರ್ಟ್ ಆರ್ಡರನ್ನು ಮಾಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ 25 ರೂಪಾಯಿ ಆಫ್ ಆಗುತ್ತೆ. ಹಾಗೆಯೇ ಇಲ್ಲಿ ಸೆಂಡ್ ಮನಿ ಅಂತ ಒಂದು ಆಪ್ಷನ್ ಇದೆ. ಒಂದು ಸೆಂಡ್ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆಯವರ ಫೋನ್ ನಂಬರ್ ಅಥವಾ UPI ID-ಗೆ ಡೈರೆಕ್ಟಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಅಂದರೆ ಪೇ ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಇನ್ಮೇಲೆ ನೀವು ಶಾಪಿಂಗ್ ಜೊತೆನೇ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಡೈರೆಕ್ಟಾಗಿ UPI ಸ್ಕ್ಯಾನನ್ನು ಮಾಡಿ ಪೇಮೆಂಟ್ ಕೂಡ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಬೇರೆ ಒಂದು ಅಪ್ಲಿಕೇಶನ್ ಬಳಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಶಾಪಿಂಗ್ ಅಪ್ಲಿಕೇಶನಲ್ಲಿನೇ UPI ಪೇಮೆಂಟ್ ಕೂಡ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.